ಪಂಜಾಬ್ನ ಅಮೃತಸರದಲ್ಲಿ ಮುನ್ನೆಚ್ಚರಿಕೆಯ ಸಂದೇಶವನ್ನ ರವಾನಿಸಲಾಗಿದೆ. ಎಲ್ಲಾ ನಾಗರಿಕರು ಮನೆಯೊಳಗಿರುವಂತೆ ಸೂಚನೆ ನೀಡಲಾಗಿದೆ. ಜೊತೆಗೆ ಮನೆಯಲ್ಲಿ ಕಿಟಕಿಗಳಿಂದ ದೂರ ಇರುವಂತೆ ಸೂಚನೆ. ಅಮೃತಸರದ DPROದಿಂದ ಜನರಿಗೆ ಸಂದೇಶ, ಏನು ಭಯ ಪಡಬೇಡಿ, ನಮ್ಮ ಪಡೆಗಳು ಸಶಸ್ತ್ರವಾಗಿದೆ, ಆದರೆ ನಿಮ್ಮ ಎಚ್ಚರಿಕೆ ನಿಮ್ಮ ಜೊತೆ ಇರಲಿ ಅಂತ. ನಾವು ಎಲ್ಲ ಪ್ರಯತ್ನಗಳು ನಿಮ್ಮನ್ನು ಸೇಫ್ ಆಗಿರುವಂಥದ್ದನ್ನು ಮಾಡ್ತೀವಿ, ಆದರೆ ನಿಮ್ಮ ಕಡೆಯಿಂದ ಕೂಡ ಸಹಕಾರ ಬೇಕು. ಮನೆಯೊಳಗಿದೆ, ಎಲ್ಲರೂ ಕೂಡ ಮನೆಯಲ್ಲಿ ಇರಬೇಕಾಗಿ ಹೇಳಿದ್ದಾರೆ ಮನೆಯೊಳಗೆ. ಹಾಗೆ ಮನೆಯಲ್ಲಿ ಕಿಟಕಿಗಳಿಂದ ದೂರ ಇರುವಂತೆ ಕೂಡ ಸೂಚನೆ ನೀಡಲಾಗಿದೆ. ಸೊ ಭಯಪಡಬೇಡಿ, ನಾವು ಸಜ್ಜಾಗಿದ್ದೀವಿ, ಆದರೆ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಅಂತ ಎಲ್ಲರಿಗೂ ಕೂಡ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಪಂಜಾಬ್ನಲ್ಲಿ ಗುಜರಾತ್, ಪಂಜಾಬ್, ರಾಜಸ್ಥಾನ್ ಇವೆಲ್ಲವೂ ಕೂಡ ಜಮ್ಮು ಕಾಶ್ಮೀರ, ಪಾಕಿಸ್ತಾನ ಗಡಿಯನ್ನು ಹಂಚಿಕೊಂಡಂತಹ ಈ ರಾಜ್ಯಗಳು. ಸೊ ಹಾಗಾಗಿ ಭಾಳ ಮುಖ್ಯವಾಗಿ ಇಂಡಿಯಾ ಗೇಟ್ ಇರ್ಬೋದು, ಅಮೃತಸರದ ಗೋಲ್ಡನ್ ಟೆಂಪಲ್ ಇರ್ಬೋದು, ತಾಜ್ ಮಹಲ್ ಇರ್ಬೋದು, ಇದೆಲ್ಲವೂ ಕೂಡ ಹೆಚ್ಚಿನ ಭದ್ರತೆ ಸೂಕ್ಷ್ಮವಾದಂಥ ಪ್ರದೇಶ. ಯಾಕಂದರೆ ಎದುರಾಳಿ ರಾಷ್ಟ್ರ ಇವುಗಳನ್ನು ಟಾರ್ಗೆಟ್ ಮಾಡುವಂಥ ಸಾಧ್ಯತೆ ಇದೆ. ಸೊ ಹೀಗೆ ಅಮೃತಸರದಲ್ಲಿ ಮುನ್ನೆಚ್ಚರಿಕೆಯ ಸಂದೇಶ. ನಿನ್ನೆ ಸಿಖ್ ಧರ್ಮಗುರುಗಳು ಕೂಡ ಈ ಮೈಕ್ನಲ್ಲಿ ಅನೌನ್ಸ್ ಮಾಡಿ ಹೇಳ್ತಾ ಇದ್ರು. ಅಮೃತಸರದಲ್ಲಿ ನಿನ್ನೆ ಬ್ಲ್ಯಾಕ್ಔಟ್ನ ಒಂದು ಮಾಕ್ಡ್ರಿಲ್ ಕೂಡ ಮಾಡಲಾಯಿತು. ಇನ್ನು ವಿಶೇಷ ಟ್ರೈನ್ ಮೂಲಕ ಕ್ರಿಕೆಟಿಗರನ್ನ ಶಿಫ್ಟ್ ಮಾಡಲಾಗಿದೆ. ಪಂಜಾಬ್ ಮತ್ತು ಡೆಲ್ಲಿ IPL ತಂಡದ ಆಟಗಾರರನ್ನ ಶಿಫ್ಟ್ ಮಾಡಿದ್ದಾರೆ. ಧರ್ಮಶಾಲಾದಲ್ಲಿ ನಡೀಬೇಕಾಗಿದ್ದಂತ ಪಂದ್ಯವನ್ನ ಕಂಪ್ಲೀಟ್ ಆಗಿ ರದ್ದು ಮಾಡಲಾಗಿದೆ. ಪಂದ್ಯ ರದ್ದಾದ ಕಾರಣ ಆಟಗಾರರನ್ನ ಸೇಫ್ ಆಗಿ ಸ್ಥಳಾಂತರ ಮಾಡ್ತಿದ್ದಾರೆ. ವಿಶೇಷ ರೈಲಿನ ಮೂಲಕ ಆಟಗಾರರು ಈಗ ಶಿಫ್ಟ್ ಮಾಡ್ತಿದ್ದಾರೆ. ಪಂಜಾಬ್ ಮತ್ತು ಡೆಲ್ಲಿ ಈ ಎರಡರ ನಡುವೆ ಹಣಾಹಣಿ ನಡೀಬೇಕಾಗಿತ್ತು. IPL ತಂಡದ ಆಟಗಾರರೆಲ್ಲರೂ ಕೂಡ ಅಲ್ಲೇ ಸೇಫ್ ಆಗಿದ್ರು. ಧರ್ಮಶಾಲಾದಲ್ಲಿ ನಡೀಬೇಕಾಗಿದ್ದಂಥ ಪಂದ್ಯವನ್ನ ರದ್ದುಗೊಳಿಸಿ ಅವರನ್ನ ಸೇಫ್ ಆಗಿ ಆಟಗಾರರನ್ನ ವಿಶೇಷ ಟ್ರೈನ್ ಮೂಲಕ ಇಲ್ಲಿ ಶಿಫ್ಟ್ ಮಾಡ್ತಿದ್ದಾರೆ. ಸೊ ನಿನ್ನೆ ಮ್ಯಾಚನ್ನು ಅಬಂಡನ್ ಮಾಡಲಾಯಿತು. 11 ಓವರ್ವರೆಗೆ ಮ್ಯಾಚ್ ನಡೆಯಿತು. ಒಳ್ಳೆ ಸ್ಕೋರ್ ಕೂಡ ಪಂಜಾಬ್ ಗಳಿಸಿತ್ತು. ಆದರೆ ಇದಕ್ಕಿದ್ದ ಹಾಗೆ ಸ್ಟೇಡಿಯಂನ ಫೆಡ್ಲೈಟ್ಗಳು ಆಫ್ ಆಗುತ್ತೆ. ಆರಂಭದಲ್ಲಿ ಕೊಟ್ಟಂಥ ಒಂದು ಕಾರಣ ಏನು ಅಂತಂದರೆ, ಒಂದು ಟೆಕ್ನಿಕಲ್ ಫೇಲ್ಯೂರ್ ಆಗಿದೆ, ಆ ಕಾರಣಕ್ಕೆ ಪಂದ್ಯವನ್ನು ಮೊಟಕುಗೊಳಿಸಲಾಗಿದೆ ಅಂತ. ನಂತರ ಕೂಡಲೇ ಇಡೀ ಸ್ಟೇಡಿಯಂ ವೆಕೇಟ್ ಆಗಬೇಕು ಅಂತ ತಿಳಿಸಲಾಯಿತು. ಅದು ಅಲ್ಲಿನ ಪ್ರೇಕ್ಷಕರ ಒಂದು ಭದ್ರತೆಯ ದೃಷ್ಟಿಯಿಂದ, ಜೊತೆಗೆ ವಿಶೇಷವಾಗಿ ಈ ಆಟಗಾರರು ವಿದೇಶದಿಂದ ಕೂಡ ಸಾಕಷ್ಟು ಆಟಗಾರರು ಬಂದಿದ್ದಾರೆ. ಸೊ ಪಂಜಾಬ್ ವರ್ಸಸ್ ಡೆಲ್ಲಿ ನಿನ್ನೆ ಮ್ಯಾಚ್ ಆಗ್ತಾ ಇತ್ತು. ಸೊ ಆ ಸಂದರ್ಭದಲ್ಲಿ ಮ್ಯಾಚನ್ನು ಅರ್ಧಕ್ಕೆ ಮೊಟಕುಗೊಳಿಸಲಾಗಿದೆ. ಯಾಕಂದರೆ ಧರ್ಮಶಾಲಾ ಮೊದಲಿಂದಲೂ ಕೂಡ ಈ ಒಂದು ರಾಡಾರ್ನಲ್ಲಿ ಬರುವಂಥ ಒಂದು ಸ್ಟೇಡಿಯಂ.